ಗಂಗೊಳ್ಳಿಯಲ್ಲಿ ಪೆಟ್ರೋಲ್ ಸುರಿದು ಅಂಗಡಿಗೆ ಬೆಂಕಿ, ಉದ್ವಿಗ್ನ ಸ್ಥಿತಿ. ಟ್ಯಾಂಕರ್ ಹಿಂಭಾಗಕ್ಕೆ ಕಾರು ಡಿಕ್ಕಿ, ತಾಯಿ ಮಗನಿಗೆ ಗಂಭೀರ ಗಾಯ. ನೇತ್ರಾವತಿಯಲ್ಲಿ ರಾಜಾರೋಷ ಅಕ್ರಮ ಮರಳುಗಾರಿಕೆ ದಂಧೆ. ಕರಾವಳಿಯಲ್ಲಿ ಬಯಲುಸೀಮೆಯವರ ಒಳನಾಡು ಮೀನುಗಾರಿಕೆ ಕಸಬು. ದುಷ್ಕರ್ಮಿಗಳು ಮಂಗಳವಾರ ಮುಂಜಾವಿನ 2 ಗಂಟೆಯ ವೇಳೆಗೆ ಅಂಗಡಿಯೊಂದಕ್ಕೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ ಪರಿಣಾಮವಾಗಿ ಗಂಗೊಳ್ಳಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ಉಂಟಾಯಿತು. ದುಷ್ಕರ್ಮಿಗಳು ಹಲವು ವರ್ಷಗಳಿಂದ ಗಂಗೊಳ್ಳಿಯಲ್ಲಿ ವ್ಯಾಪಾರ ಮಾಡುತ್ತಿರುವ ವೆಂಕಟೇಶ ಭಾಸ್ಕರ ಶೆಣೈ ಎಂಬವರ ವೆಂಕಟೇಶ್ವರ ಸ್ಪೋರ್ಟ್ಸ್ ಎಂಬ ಅಂಗಡಿಗೆ ಬೆಂಕಿ ಹಚ್ಚಿದ್ದಾರೆ. ಇದರಿಂದಾಗಿ ಅಂಗಡಿಗೆ ಮತ್ತು ಹತ್ತಿರವಿದ್ದ ಕೆಲವು ವಾಹನಗಳಿಗೂ ಹಾನಿಯಾಗಿದೆ. ಶೆಣೈಯವರ ಮನೆ ಪಕ್ಕದಲ್ಲೇ ಇದ್ದು ಅವರಿಗೆ ಎಚ್ಚರವಾದುದರಿಂದ ಇನ್ನಷ್ಟು ಹಾನಿ ತಪ್ಪಿತು. ಮನೆಗೆ ಹಾನಿಯಾಗುವುದು ತಪ್ಪಿತು. ಈ ಘಟನಾವಳಿ ಸಿಸಿಟಿವಿ ಕ್ಯಾಮೆರಾದಲ್ಲಿ ದಾಖಲಾಗಿದ್ದು ಅದನ್ನು ಪೊಲೀಸರು ಪರಿಶೀಲಿಸುತ್ತಿದ್ದಾರೆ. ಘಟನೆಯಲ್ಲಿ 3 ಭಾಗಿಯಾಗಿರುವುದು ತಿಳಿದು ಬಂದಿದೆ. ಶೆಣೈಯವರು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಿದ್ದರಾದರೂ ಯಾವುದೇ ಕೋಮು ಸಂಘರ್ಷದಲ್ಲಿ ಅವರ ಹೆಸರು ಕೇಳಿಬಂದಿಲ್ಲ. ಘಟನೆಯ ಬಳಿಕ ಉದ್ವಿಗ್ನತೆ ಸೃಷ್ಟಿಯಾಗಿತ್ತು. ಅಂಗಡಿ ಮುಂಗಟ್ಟುಗಳು ಮುಚ್ಚಿದ್ದು ಶಾಲೆಗಳಿಗೆ ರಜೆ ಸಾರಲಾಯಿತು. ಪಣಂಬೂರಿನ ಎನ್ಎಂಪಿಟಿ ಜಂಕ್ಷನ್ನಲ್ಲಿ ಕಾರೊಂದು ಹಿಂದಿನಿಂದ ಟ್ಯಾಂಕರ್ಗೆ ಡಿಕ್ಕಿ ಹೊಡೆದು ಸಂಭವಿಸಿದ ಅಪಘಾತದಲ್ಲಿ ತಾಯಿ ಮಗ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಚಿಕಿತ್ಸೆಗಾಗಿ ಮಂಗಳೂರಿಗೆ ಬಂದಿದ್ದ ಲಿಂಗಪ್ಪ ಕಾಡಿನ 30 ವರ್ಷ ಪ್ರಾಯದ ಶ್ರೀಶೈಲ ಹಾಗೂ ಅವರ ತಾಯಿ ಶಾಂತಾಬಾಯಿ ಮನೆಗೆ ತೆರಳುತ್ತಿದ್ದಾಗ ಘಟನೆ ಸಂಭವಿಸಿದೆ. ಇಬ್ಬರನ್ನು ಆಸ್ಪತ್ರೆಗೆ ಸಾಗಿಸಲಾಗಿದ್ದು ಶಾಂತಾಬಾಯಿ ಅವರ ಸ್ಥಿತಿ ಚಿಂತಾಜನಕವಾಗಿದೆ ಎನ್ನಲಾಗಿದೆ. ಮರಳುಗಾರಿಕೆಯನ್ನು ನಿಷೇಧಿಸಲಾಗಿದೆ ಎಂದು ಹೇಳಲಾಗಿದ್ದರೂ ಮಂಗಳೂರಿನ ನೇತ್ರಾವತಿ ಸೇತುವೆಯ ಬಳಿ ನದಿಯಲ್ಲಿ ಅಕ್ರಮ ಮರಳುಗಾರಿಕೆ ರಾಜಾರೋಷವಾಗಿ ನಡೆಯುತ್ತಿದೆ. ಪ್ರತಿನಿತ್ಯ ನೂರಾರು ದೋಣಿಗಳು ಮರಳು ತೆಗೆಯುವ ದಂಧೆಯಲ್ಲಿ ತೊಡಗಿವೆ. ಒಮ್ಮೆ ಸೇತುವೆಯ ಮೇಲೆ ನಿಂತು ನೋಡಿದರೆ ಇವು ಸ್ಪಷ್ಟವಾಗಿ ಕಣ್ಣಿಗೆ ಬೀಳುತ್ತವಾದರೂ ಸಂಬಂಧಿತ ಅಧಿಕಾರಿಗಳ ಅಥವಾ ಪೊಲೀಸರ ಕುರುಡು ಕಣ್ಣಿಗೆ ಇದು ಬೀಳದಿರುವುದು ಆಶ್ಚರ್ಯ. ಇಲ್ಲಿ ತೆಗೆದ ಮರಳನ್ನು ಒಂದು ಕಡೆಯಿಂದ ಆಡಂ ಕುದುರು ಮತ್ತೊಂದು ಕಡೆಯಿಂದ ಚೆಪ್ಪಿನ ಮುಗೆರಿಗೆ ಸಾಗಿಸಿ ಅಲ್ಲಿನಿಂದ ಟಿಪ್ಪರ್ ಮತ್ತು ಲಾರಿಗಳ ಮೂಲಕ ಕೇರಳಕ್ಕೆ ಸಾಗಿಸಲಾಗುತ್ತಿದೆ. ಪೊಲೀಸರು ಮತ್ತು ಗಣಿ ಇಲಾಖೆಯ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿರುವುದು ಸ್ಪಷ್ಟವಾಗಿದೆ. ಇಲ್ಲವಾದರೆ ಎಲ್ಲರ ಕಣ್ಣೆದುರೇ ನಡೆಯುವ ಅಕ್ರಮ ದಂಧೆಯನ್ನು ನಿಲ್ಲಿಸುತ್ತಿದ್ದರು. ಕಣ್ಣಾರೆ ಕಾಣುವ ಅಕ್ರಮ ದಂಧೆಯನ್ನೇ ನಿಲ್ಲಿಸಲು ಸಾಧ್ಯವಿಲ್ಲದವರು ಕದ್ದು ಮುಚ್ಚಿ ನಡೆಯುವ ದಂಧೆಯನ್ನು ನಿಲ್ಲಿಸಲು ಸಾಧ್ಯವೇ ಎಂದು ಎಲ್ಲರೂ ಪ್ರಶ್ನಿಸುವಂತಾಗಿದೆ. ಲಕ್ಷಾಂತರ ರೂಪಾಯಿ ಈ ವ್ಯವಹಾರದಲ್ಲಿ ಎಷ್ಟು ಮೊತ್ತದ ಹಣ ಕೈ ಬದಲಾಯಿಸುತ್ತಿರಬಹುದು ಎಂಬುದು ನಿಮ್ಮ ಊಹೆಗೆ ಬಿಟ್ಟ ವಿಷಯ. ಉಪ್ಪಿನಂಗಡಿ ಮಠ ಪಂಜಳ ಎಂಬಲ್ಲಿ ಓಮ್ನಿ ಮತ್ತು ಶಿಫ್ಟ್ ಕಾರುಗಳು ಡಿಕ್ಕಿ ಹೊಡೆದು ಓಮ್ನಿಯಲ್ಲಿದ್ದ 7 ಮಂದಿ ಗಂಭೀರವಾಗಿ ಗಾಯಗೊಂಡ ಘಟನೆ ಮಂಗಳವಾರ ಸಂಭವಿಸಿದೆ.
ನೆಲ್ಯಾಡಿ ಕಡೆಯಿಂದ ಪುತ್ತೂರಿಗೆ ಹೋಗುತ್ತಿದ್ದ ಓಮ್ನಿಗೆ ಎದುರುಗಡೆಯಿಂದ ಬಂದ ಕಾರು ಡಿಕ್ಕಿ ಹೊಡೆದ ಪರಿಣಾಮ ಓಮ್ನಲ್ಲಿದ್ದ ನಜೀರ್, ಅನೀಸ್, ಶರತ್, ಕಿರಣ್, ಪುರುಷೋತ್ತಮ ಹಾಗೂ ನೂತನ್ ಶಿವರಾಜ್ ಎಂಬವರು ಗಾಯಗೊಂಡಿದ್ದು, ಗಾಯಾಳುಗಳ ಪೈಕಿ ನಜೀರ್ ಮತ್ತು ಅನೀಸ್ ಎಂಬವರ ಸ್ಥಿತಿ ಚಿಂತಾಜನಕವಾಗಿದೆ. Whatever your choice of location, Inland has a home for you. For more than 2 decades, Inland Builders have been building homes that are best suited for one's need in the most prime locations of Mangalore. Coupled with luxury, futuristic designs and practicality, Inland, an ISO 9001-2008 certified company, offers the following projects: Inland Windsors at Maryhill, Inland Espana at Bijay, Inland Elan at Matadakani, Inland Impala at Ullal, Inland Imad at Bangalore, Inland Sion at Falnir, Inland Evans at Kadri, Inland Astoria at Valencia. Own your dream home with Inland Builders. Contact Inland Infrastructure Developers Private Limited, 3rd floor, Inland Ornate, Navbharat Circle, Kodialbel, Mangalore. The Ocean Pearl, Mangalore. Welcome to hospitality, known for its quality service, hospitality and ambience. The Ocean Pearl in Mangalore has an offer exquisite range of rooms and suites, choice of restaurants, lounge bar, conference rooms, function halls and much more. Sagaratna, a vegetarian restaurant. Coral, multi-cuisine fine dine restaurant. Tide, the 24-hour coffee shop. The Jazz, lounge bar. Jade, party hall. Pacific, banquet hall. Facilities at the Ocean Pearl are planned to suit your requirements when on business, holiday with family and friends, corporate meeting, brainstorming functions and celebrations. Visit the Ocean Pearl, Navbharat Circle, Kodialbel, Mangalore. Competitive examination are imperative for success in modern world, but the main hurdle is quality study material and live mock tests. Now there is no need for concern. Exam24x7.com bring you tab-based coaching for CET. Now no need to browse through bulky books. Classroom coaching is now thing of the past. First Android app for CET coaching with a customized tablet. Around 1000 pages of study materials. 60 unit exam with instant answers can be downloaded into any tab with Android OS. High quality learning material. 12 full-length mock tests. Hundreds of explanatory videos. Online forum and exclusive helpline for doubt clearing. Online and postal coaching also available. Enroll now. Exam247.com. Second floor, Saidam, NH66 near Fisher's College, Mangalore. Phone 0824 425 7722. Mobile 7795777722 77600 77722. ಪುತ್ತೂರಿನಲ್ಲಿ ಜನವರಿ 16ರಂದು ನಡೆದ ಹಿಂದೂ ಹೃದಯ ಸಂಗಮ ಕಾರ್ಯಕ್ರಮದ ನಂತರ ಉಪ್ಪಿನಂಗಡಿ ಸಮೀಪದ ಕರಾಯದಲ್ಲಿ ನಡೆದ ಘರ್ಷಣೆ, ಕಲ್ಲೆಸೆತ ಮತ್ತು ಅಂಗಡಿಗೆ ಬೆಂಕಿ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಪೊಲೀಸರು 35 ಮಂದಿಯ ಮೇಲೆ ಪ್ರಕರಣಗಳನ್ನು ದಾಖಲಿಸಿದ್ದು, ಈ ತನಕ 26 ಮಂದಿಯನ್ನು ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ. ತಲೆ ತಪ್ಪಿಸಿಕೊಂಡಿರುವ ಎಲ್ಲ ಆರೋಪಿಗಳನ್ನು ಗುರುತಿಸಲಾಗಿದ್ದು ಶೀಘ್ರದಲ್ಲೇ ಬಂಧಿಸಲಾಗುವುದು ಎಂದು ಎಸ್ಪಿ ಮುರುಗನ್ ತಿಳಿಸಿದ್ದಾರೆ. ಜನರು ವದಂತಿಗಳಿಗೆ ಕಿವಿ ಕೊಡಬಾರದು ಎಂದು ಮನವಿ ಮಾಡಿರುವ ಅವರು, ಇಳಂತಿಲದಲ್ಲಿ ಯುವಕರಿಬ್ಬರು ಭಜನಾ ಮಂದಿರವೊಂದಕ್ಕೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಲು ಪ್ರಯತ್ನಿಸಿದ್ದಾರೆ ಎಂಬ ವದಂತಿ ಸುಳ್ಳು ಎಂದು ಅವರು ತಿಳಿಸಿದ್ದಾರೆ. ವಾಸ್ತವವಾಗಿ ಯುವಕರಿಬ್ಬರು ತಮ್ಮ ಬೈಕಿನಲ್ಲಿ ಪೆಟ್ರೋಲ್ ಮುಗಿದುದರಿಂದ ಕ್ಯಾನ್ ಹಿಡಿದು ಪೆಟ್ರೋಲ್ಗಾಗಿ ಹುಡುಕಾಡುತ್ತಿದ್ದರು. ಅದನ್ನು ಕಂಡು ಸಂಶಯಗೊಂಡ ವ್ಯಕ್ತಿಯೊಬ್ಬರು ಪೊಲೀಸರಿಗೆ ಫೋನ್ ಮಾಡಿದ್ದರು ಎಂದು ಅವರು ಹೇಳಿದ್ದಾರೆ.
ಕಡಲು ಮೀನುಗಾರಿಕೆಗೆ ಹೆಸರಾಗಿರುವ ಕರಾವಳಿ ಜಿಲ್ಲೆಗಳು ಒಳನಾಡು ಮೀನುಗಾರಿಕೆಯಲ್ಲಿ ಸ್ವಲ್ಪ ಹಿಂದೆ ಎಂದು ಹೇಳಬಹುದು. ನದಿ ತೋಡುಗಳಲ್ಲಿ ಗಾಳ ಹಾಕಿ ಮೀನು ಹಿಡಿಯುವುದು, ತೋಡುಗಳಲ್ಲಿ ನೀರು ಕಡಿಮೆ ಇರುವಾಗ ಮೀನು ಹಿಡಿಯುವುದು, ನದಿ ತೋಡುಗಳ ತಿರುವುಗಳಲ್ಲಿ ನೀರು ಬತ್ತಿದಾಗ ಹೊಂಡ, ತೊಣಚಿ ಅಥವಾ ಸಣ್ಣ ಬಲೆ ಹಾಕಿ ಮೀನು ಹಿಡಿಯುವುದು, ಸಣ್ಣ ಕೆರೆಗಳಿಗೆ ಮೀನು ಮರಿಗಳನ್ನು ಬಿಟ್ಟು ಸಾಕುವುದು ಬಿಟ್ಟರೆ ಒಳನಾಡು ಮೀನುಗಾರಿಕೆ ಇಲ್ಲಿ ಬೆಳೆದಿಲ್ಲ ಎಂದೇ ಹೇಳಬಹುದು. ಬಯಲು ಸೀಮೆಯಂತೆ ದೊಡ್ಡ ಪ್ರಮಾಣದ ಕೆರೆ, ಸರೋವರಗಳು ಅಥವಾ ಅಣೆಕಟ್ಟುಗಳ ಹಿನ್ನೀರು ಇಲ್ಲಿ ಇಲ್ಲದಿರುವುದೇ ಇದಕ್ಕೆ ಕಾರಣ. ಅಲ್ಲದೆ ಅಕ್ರಮವಾಗಿ ತೋಟೆ ಹಾಕಿ ಅಥವಾ ವಿಷಯುಕ್ತ ವಸ್ತುಗಳನ್ನು ನೀರಿಗೆ ಬೆರೆಸಿ ಮೀನು ಹಿಡಿಯುವ ಕೆಟ್ಟ ಚಾಳಿಯೂ ಇಲ್ಲಿದೆ. ಆದರೆ ವರ್ಷದ ಕೆಲ ತಿಂಗಳುಗಳಲ್ಲಿ ಬಯಲು ಸೀಮೆಯಿಂದ ಕೆಲವು ಜನರು ತಮ್ಮ ತೆಪ್ಪಗಳನ್ನು ಲಾರಿಗಳಲ್ಲಿ ಹೇರಿಕೊಂಡು ಇಲ್ಲಿಗೆ ಬರುತ್ತಾರೆ. ನದಿಗಳಲ್ಲಿ ಬಲೆ ಹಾಕಿ ಮೀನು ಹಿಡಿಯುತ್ತಾರೆ. ಹೆಣ್ಣು ಮಕ್ಕಳು ಮೀನು ಹಿಡಿಯುವುದರಲ್ಲಿ ನಿಷ್ಠಾಂತರು. ಸಾಕಷ್ಟು ಪ್ರಮಾಣದಲ್ಲಿ ಸಿಹಿ ನೀರಿನ ಮೀನುಗಳನ್ನು ಹಿಡಿದು ನೇರವಾಗಿ ದಕ್ಕೆಗೆ ಬಂದು ಹರಾಜು ಹಾಕುತ್ತಾರೆ. ಅವರನ್ನು ಮಂಗಳೂರಿನ ಸ್ಟೇಟ್ ಬ್ಯಾಂಕ್ನಂತಹ ಮೀನು ಮಾರುಕಟ್ಟೆಯಲ್ಲೂ ನೋಡಬಹುದು. ಮೂಡಬಿದಿರೆಯ ಸ್ವರಾಜ ಮೈದಾನದಲ್ಲಿ ನಡೆದ 75ನೇ ಅಖಿಲ ಭಾರತ ಅಥ್ಲೆಟಿಕ್ ಕ್ರೀಡಾಕೂಟದಲ್ಲಿ ಪಟಿಯಾಳದ ಪಂಜಾಬ್ ವಿಶ್ವವಿದ್ಯಾನಿಲಯವು 125 ಅಂಕ ಗಳಿಸಿ ಸಮಗ್ರ ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ. ಹಾಗೂ ಮಂಗಳೂರು ವಿಶ್ವವಿದ್ಯಾನಿಲಯವು 110.5 ಅಂಕ ಗಳಿಸಿ ರನ್ನರ್ ಅಪ್ ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ. ರಾಜೀವ್ ಗಾಂಧಿ ವೈದ್ಯಕೀಯ ವಿಶ್ವವಿದ್ಯಾನಿಲಯ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರವು ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಸಹಯೋಗದೊಂದಿಗೆ ಮೂಡಬಿದಿರೆಯ ಸ್ವರಾಜ ಮೈದಾನದಲ್ಲಿ ಆಯೋಜಿಸಿದ 75ನೇ ಅಖಿಲ ಭಾರತ ಅಥ್ಲೆಟಿಕ್ ಕ್ರೀಡಾಕೂಟದ ಸಮಾರೋಪ ಸಮಾರಂಭದಲ್ಲಿ ವಿಜೇತ ತಂಡಗಳಿಗೆ ಪ್ರಶಸ್ತಿಯನ್ನು ವಿತರಿಸಲಾಯಿತು. ರಾಜ್ಯದ ಕ್ರೀಡಾ ಸಚಿವ ಅಭಯ್ ಚಂದ್ರ ಜೈನ್ ಅಧ್ಯಕ್ಷತೆ ವಹಿಸಿದ್ದರು. ಪಂಜಾಬ್ ವಿಶ್ವವಿದ್ಯಾನಿಲಯದ ಕ್ರೀಡಾ ನಿರ್ದೇಶಕ ಹಾಗೂ ಭಾರತೀಯ ವಿಶ್ವವಿದ್ಯಾನಿಲಯಗಳ ಮುಖ್ಯ ಆಯ್ಕೆಗಾರರಾಗಿರುವ ಪ್ರೊಫೆಸರ್ ರಾಜ್ಕುಮಾರ್ ಶರ್ಮಾ, ರಾಜೀವ್ ಗಾಂಧಿ ವಿವಿ ರಿಜಿಸ್ಟರ್ಡ್ ಡಾಕ್ಟರ್ ಡಿ ಪ್ರೇಮ್ಕುಮಾರ್, ಮಾಜಿ ಸಚಿವ ಅಮರನಾಥ್ ಶೆಟ್ಟಿ, ಭಾರತೀಯ ಅಥ್ಲೆಟಿಕ್ ಫೆಡರೇಷನ್ನ ಕಾರ್ಯದರ್ಶಿ ಸಿ.ಕೆ. ವಲ್ಸನ್ ಅತಿಥಿಗಳಾಗಿದ್ದರು. ಡಾಕ್ಟರ್ ಮೋಹನ್ ಆಳ್ವಾ ಸ್ವಾಗತಿಸಿದರು. ಉಪನ್ಯಾಸಕಿ ದೀಪಾ ಕೊಟ್ಟಾರಿ ನಿರೂಪಿಸಿದರು. ಈ ಬಾರಿ ನಡೆದ ಕ್ರೀಡಾಕೂಟದಲ್ಲಿ 14 ದಾಖಲೆಗಳು ನಿರ್ಮಾಣವಾಗಿದೆ. ಅಥ್ಲೆಟಿಕ್ ಕ್ರೀಡಾಕೂಟದಲ್ಲಿ ಅತಿ ಹೆಚ್ಚು ದಾಖಲೆ ನಿರ್ಮಿಸಿದ ಕೀರ್ತಿಗೆ ಈ ಬಾರಿಯ ಅಥ್ಲೆಟಿಕ್ ಕ್ರೀಡಾಕೂಟ ಪಾತ್ರವಾಗಿದೆ. ಮಂಗಳೂರು ವಿವಿಯ ಶ್ರೀನಿತ್ ಮೋಹನ್ ಹಾಗೂ ಅಮೃತಸರದ GNTU ವಿವಿಯ ಖುಷ್ಬೀರ್ ಕೌರ್ ಕ್ರೀಡಾಕೂಟದ ಅತ್ಯುತ್ತಮ ಕ್ರೀಡಾಪಟುಗಳಾಗಿ ಆಯ್ಕೆಯಾದರು. हेलो, दिस इज जॉनी लिवर. तुलु सिनेमोत्सव को मेरी तरफ से बहुत बहुत शुभकामनाएं. माता ऊटर नमस्कार. विश यू ऑल द बेस्ट. हेलो फ्रेंड्स, मैं हूँ फ्रेंड. ऑल द बेस्ट फॉर मालानी टॉकिंग तुलु सिनेमोत्सव. Hi, this is Rakhi Sawant and all the best for Tulu Cinema Utsav. Hi, this is Ahmed Khan. All the best to Tulu Cinemotsav. Hi, this is Subrat Datta here. All the very best for Tulu Cinema Utsav. Hi, I'm Ganesh Acharya. All the best to Tulu Cinemotsav. ತುಳು ಸಿನಿಮೋತ್ಸವ 31ನೇ ಜನವರಿ 2015 ಶನಿವಾರ ಸಂಜೆ 5 ಗಂಟೆಗೆ ನಿಮ್ಮ ಮಂಗಳೂರಿನ ಫೋರಂ ಫಿಜಾ ಮಾಲ್ನಲ್ಲಿ. ತುಳು ಸಿನೆಮೋತ್ಸವ, ಸಿನೆಮೋತ್ಸವ, ತುಳು ಸಿನೆಮೋತ್ಸವ. ಹಾರ್ದಿಕ ಅಭಿನಂದನೆಗಳು. ಶಿರ್ತಾಡಿ ಸಂತೋಷ್ ಪಿಂಟೋ, ಸಹಾಯಕ ಪ್ರೊಫೆಸರ್ ವಾಣಿಜ್ಯ ಮತ್ತು ಮ್ಯಾನೇಜ್ಮೆಂಟ್ ವಿಭಾಗ, ಪ್ರಥಮ ದರ್ಜೆ ಕಾಲೇಜು, ಹಳೆಯಂಗಡಿ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳ ಸಣ್ಣ ಪ್ರಮಾಣದ ಉದ್ದಿಮೆಗಳಲ್ಲಿ
ಅಲ್ಪಸಂಖ್ಯಾತರ ಉದ್ಯಮಶೀಲತೆಯ ಅಭಿವೃದ್ಧಿ ಎಂಬ ಬೃಹತ್ ಸಂಶೋಧನಾ ಪ್ರಬಂಧಕ್ಕೆ ಮಂಗಳೂರು ವಿಶ್ವವಿದ್ಯಾನಿಲಯದಿಂದ PhD ಪದವಿ ಪಡೆದಿರುವ ಈ ಸಂದರ್ಭದಲ್ಲಿ ತಮಗೆ ಆರ್ಥಿಕ ಅಭಿನಂದನೆಗಳು. ಮಿತ್ರರು ಹಾಗೂ ಹಿತೈಷಿಗಳು. A lifelong relationship begins. Today's special moments. Tomorrow's beautiful memories. The relationship continues of the secure, comfortable and loved. Rohan Corporation, an everlasting relationship of trust and values. ಹಾರ್ದಿಕ ಅಭಿನಂದನೆಗಳು. ಶಿರ್ತಾಡಿ ಸಂತೋಷ್ ಪಿಂಟೋ, ಸಹಾಯಕ ಪ್ರೊಫೆಸರ್ ವಾಣಿಜ್ಯ ಮತ್ತು ಮ್ಯಾನೇಜ್ಮೆಂಟ್ ವಿಭಾಗ, ಪ್ರಥಮ ದರ್ಜೆ ಕಾಲೇಜು, ಹಳೆಯಂಗಡಿ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳ ಸಣ್ಣ ಪ್ರಮಾಣದ ಉದ್ದಿಮೆಗಳಲ್ಲಿ ಅಲ್ಪಸಂಖ್ಯಾತರ ಉದ್ಯಮಶೀಲತೆಯ ಅಭಿವೃದ್ಧಿ ಎಂಬ ಬೃಹತ್ ಸಂಶೋಧನಾ ಪ್ರಬಂಧಕ್ಕೆ ಮಂಗಳೂರು ವಿಶ್ವವಿದ್ಯಾನಿಲಯದಿಂದ PhD ಪದವಿ ಪಡೆದಿರುವ ಈ ಸಂದರ್ಭದಲ್ಲಿ ತಮಗೆ ಆರ್ಥಿಕ ಅಭಿನಂದನೆಗಳು. ಮಿತ್ರರು ಹಾಗೂ ಹಿತೈಷಿಗಳು. ಆತ್ಮೀಯ ಕಲಾಭಿಮಾನಿ ಬಂಧುಲೆ, ಇಂದುವೆ ಬರ್ಪಿನ 2015 ಪಾಂಡೇಶ್ವರದ ಫಾರಂ ಮಾಲ್ ತುಳು ಸಿನಿಮೋತ್ಸವ ನಡತೊಂದುಂಡು ಮಾತಾಡಬಲ್ಲೆ ಎಂಕುಲ್ ನಿಗ್ಲನ್ ಕಾತೊಂದು. ಆಲ್ ದಿ ಬೆಸ್ಟ್. ತುಳು ಸಿನಿಮೋತ್ಸವ 31 ಜನವರಿ 2015 ಶನಿವಾರ ಸಂಜೆ 5 ಗಂಟೆಗೆ ನಿಮ್ಮ ಮಂಗಳೂರಿನ ಫೋರಂ ಫಿಜಾ ಮಾಲ್ನಲ್ಲಿ. ತುಳು ಸಿನಿಮೋತ್ಸವ ತುಳು ಸಿನಿಮೋತ್ಸವ. ಬಂಟ್ವಾಳ ಪುರಸಭೆಯಲ್ಲಿ ತ್ಯಾಜ್ಯ ವಿಲೇವಾರಿ ಸರಿಯಾಗಿ ಆಗುತ್ತಿಲ್ಲ ಮತ್ತು ಈ ಕುರಿತು SDPI ನಡೆಸಿದ ಪ್ರತಿಭಟನೆ ವೇಳೆ ಪುರಸಭೆ ಅಧ್ಯಕ್ಷತೆಯನ್ನು ಪಲ್ಲಮಜಲವಾಡಿಗೆ ಕರೆಸಿ ಕಪ್ಪು ಶಾಲು ಹಾಕಿ ಅವಮಾನಿಸಲಾಗಿದೆ ಎಂಬ ಪ್ರಶ್ನೆ ಪುರಸಭೆಯ ಸಾಮಾನ್ಯ ಸಭೆಯಲ್ಲಿ ಗದ್ದಲ ಸೃಷ್ಟಿಸಿತು. ಪುರಸಭಾ ಅಧ್ಯಕ್ಷೆ ವಸಂತಿ ಚಂದಪ್ಪ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಈ ಕುರಿತು ಚರ್ಚೆ ನಡೆದು ಸಜಿಪ ನಡುಗ್ರಾಮದ ಕಂಚಿನಡ್ಕ ಪದವು ಎಂಬಲ್ಲಿ ತ್ಯಾಜ್ಯ ಸಂಸ್ಕರಣಾ ಘಟಕಕ್ಕೆ ಸರ್ಕಾರದಿಂದ ಮಂಜೂರಾದ ಜಮೀನಿನಲ್ಲಿ 1 ಕೋಟಿ ರೂಪಾಯಿ ಮಾತ್ರ ಖರ್ಚಾಗಿದೆ. ವ್ಯಾಜ್ಯಕ್ಕೆ ಸಂಬಂಧಿಸಿದಂತೆ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ತೆರವಾಗಿದ್ದರೂ ಕಾಮಗಾರಿ ಯಾಕೆ ಮುಂದುವರೆಸಿಲ್ಲ ಎಂದು ಸದಸ್ಯರು ಪ್ರಶ್ನಿಸಿದರು. ರಸ್ತೆ ಬದಿಯಲ್ಲಿ ಕಸ ರಾಶಿ ಹಾಕಿ ಸುಡಲಾಗುತ್ತಿದೆ, ಇದರಿಂದ ಪರಿಸರ ಮಾಲಿನ್ಯವಾಗುತ್ತಿದೆ ಎಂದು ಸದಸ್ಯರು ತಕರಾರು ತೆಗೆದರು. ಈ ಸಂದರ್ಭದಲ್ಲಿ ಪುರಸಭಾ ಅಧ್ಯಕ್ಷಕ್ಕೆ ಕಪ್ಪು ಶಾಲು ತೊಡಿಸಿದ ಘಟನೆ ಪ್ರಸ್ತಾಪವಾಗಿ ಮಾತಿನ ಚಕಾಮಕಿ ನಡೆಯಿತು. ಸ್ಥಾಯಿ ಸಮಿತಿ ಸಭೆಯನ್ನು ಕೂಡ ಮತ್ತೆ ಮುಂದೂಡಲಾಯಿತು. ಹಿರಿಯ ಕಾರ್ಮಿಕ ನಾಯಕ ಹಾಗೂ ಮಾಜಿ ಶಾಸಕ ದಿವಂಗತ ಲೋಕೇಶ್ ಶೆಟ್ಟಿ ಅವರ ಸಂಸ್ಮರಣಾ ಕಾರ್ಯಕ್ರಮ ಬುಧವಾರ ಮಂಗಳೂರಿನ ಬಳ್ಳಾಲ್ಬಾಗ್ನಲ್ಲಿ ನಡೆಯಿತು. ಈ ಸಂದರ್ಭದಲ್ಲಿ ಬಳ್ಳಾಲ್ಬಾಗ್ ರಸ್ತೆಗೆ ಲೋಕೇಶ್ ಶೆಟ್ಟಿ ಅವರ ಹೆಸರನ್ನು ಇಟ್ಟು ಅವರ ಪ್ರತಿಮೆಯನ್ನು ಅನಾವರಣಗೊಳಿಸಲಾಯಿತು. ಸಮಾರಂಭದಲ್ಲಿ ಮೇಯರ್ ಮಹಾಬಲ್ ಮಾರ್ಲಾ, ಸಂಸದ ನಳಿನ್ ಕುಮಾರ್ ಕಟೀಲ್, ಉದ್ಯಮಿಗಳಾದ ಸದಾನಂದ ಶೆಟ್ಟಿ ಮತ್ತು AJ ಶೆಟ್ಟಿ ಮುಂತಾದ ಗಣ್ಯರು ಉಪಸ್ಥಿತರಿದ್ದು ಲೋಕೇಶ್ ಶೆಟ್ಟಿ ಅವರ ಸಾಧನೆಯನ್ನು ಸ್ಮರಿಸಿದರು. ಲೋಕೇಶ್ ಶೆಟ್ಟರನ್ನು ನಾನೊಬ್ಬ ಕ್ರಾಂತಿಕಾರಿ ರಾಜಕಾರಣಿ, ಒಬ್ಬ ಶ್ರೇಷ್ಠ ಕ್ರೀಡಾಳು, ಅದಕ್ಕಿಂತಲೂ ಮುಖ್ಯವಾಗಿ ಒಬ್ಬ ಅತಿ ಉತ್ತಮ ಮನುಷ್ಯ ಅಂತ ವಿಮರ್ಶೆ ಮಾಡಲಿಕ್ಕೆ ಇಚ್ಛಿಸ್ತೇನೆ. ಅವ್ರ ಜೀವನದಲ್ಲಿ ಯಾವುದನ್ನು ಸಾಧಿಸಬೇಕು,
MLA ಆಗಿರ್ಬೋದು, ಈ ಪರಿಸರದ ಸೇವೆ ಆಗಿರ್ಬೋದು, ಅದಕ್ಕಿಂತಲೂ ಮುಖ್ಯವಾಗಿ ಯಾವ ರೀತಿಯಿಂದ ಅವರು ತಮ್ಮ ಕುಟುಂಬವನ್ನು ಬೆಳೆಸಿದ್ದಾರೆ, ತಮ್ಮ ಮಕ್ಕಳನ್ನು ಒಬ್ಬ ಯೋಗ್ಯ ಪ್ರಜೆಯಾಗಿ ಬೆಳೆಸಿದ್ದಾರೆ. ಇದು ನಮಗೆಲ್ಲರಿಗೂ ಒಂದು ಉದಾಹರಣೆ ಆಗಬೇಕಂತ ನಾನು ಭಾವಿಸ್ತೇನೆ. ನಾನು ಮಂಗಳೂರು ನಗರಸಭೆಯನ್ನು ಪ್ರತ್ಯೇಕವಾಗಿ ಶ್ಲಾಘಿಸಲು ಉಲ್ಲೇಖಿಸ್ತೀನಿ. ಯಾಕೆಂದರೆ ಇವತ್ತು ನಡೆದಂಥ ಕಾರ್ಯಕ್ರಮ ಹಲವು ಸಮಯದ ಹಿಂದೆ ನಡೆಯಬೇಕಿತ್ತು. ಯಾವ ಕಾರಣಕ್ಕಾಗಿರ್ಬೋದು. ಕರ್ನಾಟಕವು ಜಾಗತಿಕ ಭಯೋತ್ಪಾದನೆಯ ಕೇಂದ್ರವಾಗಿ ಪರಿಣಮಿಸಿದ್ದು, ಐಸಿಸ್ ಸಂಘಟನೆಗೆ ಯುವಕರ ಬೆಂಬಲ ಗಳಿಸುವ ಜಾಲತಾಣದ ರೂವಾರಿ ಮೆಹದಿ ಬೆಂಗಳೂರನ್ನು ಕೇಂದ್ರವಾಗಿಸಿ ಚಟುವಟಿಕೆ ನಡೆಸುತ್ತಿದ್ದುದು ಗೊತ್ತಾದರೂ ಸರ್ಕಾರ ಈ ಪಿಡುಗನ್ನು ಮೂಲದಲ್ಲೇ ಚಿವುಟುವ ಬದಲು ಅಂತವರನ್ನು ಸಮರಿಸುತ್ತಿದೆ ಎಂದು ಹಿಂದೂ ಜಾಗರಣ ವೇದಿಕೆಯ ನಾಯಕ ಸತ್ಯಜಿತ್ ಸುರತ್ಕಲ್ ಆರೋಪಿಸಿದ್ದಾರೆ. ಹಿಂದೂ ಸಂಘಟನೆಗಳನ್ನು ನೈತಿಕ ಪೊಲೀಸ್ಗಿರಿಯ ನೆಪದಲ್ಲಿ ಸದೆಬಡಿಯುವ ಸರ್ಕಾರ ದೇಶದ್ರೋಹಿ ಚಟುವಟಿಕೆಗಳ ಬಗ್ಗೆ ಮೃದು ಧೋರಣೆ ತಳೆಯುತ್ತಿದೆ ಎಂದು ಅವರು ದೂರಿದ್ದಾರೆ. ಮಾಧ್ಯಮಗೋಷ್ಠಿಯಲ್ಲಿ ಹಿಂದೂ ಜಾಗರಣ ವೇದಿಕೆಯ ನಾಯಕರಾದ ಕಿಶೋರ್ ಕುಮಾರ್, ಅಮಿತ್ ಕುಮಾರ್ ಮತ್ತು ಸುಭಾಷ್ ಪಟೇಲ್ ಹಾಜರಿದ್ದರು. ಇಷ್ಟು ತನಕ ಎಲ್ಲ ಭಯೋತ್ಪಾದಕ ಸಂಘಟನೆಗಳು ಈ ದೇಶದ ಹೊರಗಡೆಯಿಂದ ಕಾರ್ಯಾಚರಣೆ ಮಾಡ್ತಾ ಇದ್ರೆ, ಭಾರತದ ಒಳಗಡೆ ಏನು ಭಯೋತ್ಪಾದಕ ಸಂಘಟನೆ ಇಂಡಿಯನ್ ಮುಜಾಹಿದೀನ್ ಹೆಸರಿನಲ್ಲಿ ಪ್ರಾರಂಭ ಆಯಿತು. ಅದು ಕರ್ನಾಟಕದಲ್ಲಿ ಭಟ್ಕಳದಲ್ಲಿ ಪ್ರಾರಂಭ ಆಯಿತು. ಅದರೆಲ್ಲ ರೂವಾರಿಗಳು ಪ್ರಮುಖರು ಎಲ್ಲರೂ ಭಟ್ಕಳದವರೇ. ಮತ್ತು ಕೆಲವೊಂದು ಬಾಂಬ್ ಸ್ಫೋಟಗಳಿಗೆ ಸಂಬಂಧಪಟ್ಟು ತಡಿಯಂಡ ವಿ ನಜೀರ್ ಅನ್ನೋನನ್ನು ಈ ಹಿಂದೆ ಬಾಂಗ್ಲಾದ ಗಡಿಯಲ್ಲಿ ಬಂಧನ ಮಾಡಿದ್ರು. ಅನೇಕ ವರ್ಷ ಆಯ್ತು, ಎಷ್ಟಲ್ಲಿ ನಿಮಗೆ ನೆನಪಿರುತ್ತೆ ನಂಗೆ ಗೊತ್ತಿಲ್ಲ. 1.5-2 ವರ್ಷಗಳ ಕಾಲ ಅವನು ಕೊಡಗಿನಲ್ಲೂ ಇದ್ದ. ಅವತ್ತು ಬಂಧನ ಆದ ಮೇಲೆ ಸಿಬಿಐ ತನಿಖೆ ಅಧಿಕಾರಿಗಳ ಮುಂದೆ ಅವರು ಹೇಳಿರುವಂತದ್ದು, ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಕೊಡಗು ಜಿಲ್ಲೆಯಿಂದ ಅನೇಕ ಯುವಕರನ್ನು ಭಯೋತ್ಪಾದಕ ತರಬೇತಿಗೋಸ್ಕರ ಕಳಿಸಿದೆ ಅನ್ನೋ ಮಾಹಿತಿಯನ್ನು ಅವತ್ತು ಅವನು ಹೊರಗಡೆ ಇದ್ದ. ಈಗ ಮೊನ್ನೆ ಒಂದಷ್ಟು ಘಟನೆಗಳು, ಯಾವ ಐಸಿಸ್ ಸಂಘಟನೆ ಇವತ್ತು ಜಗತ್ತಿನ ಅತ್ಯಂತ ಪ್ರಭಾವಶಾಲಿ ಭಯೋತ್ಪಾದಕ ಸಂಘಟನೆ ಅಂತ ಹೇಳಿಕೊಂಡು ಹೆಸರಾಗಿದೆ. ಮತ್ತು ಇಷ್ಟು ತನಕ ಭಯೋತ್ಪಾದಕರಲ್ಲಿ ಒಂದು ಸಂದರ್ಭದಲ್ಲಿ ವಿಮಾನ ಉಪಯೋಗ ಮಾಡಿರೋದು ಬಿಟ್ಟರೆ ಅವರು ಬಂದೂಕು, ಬಾಂಬ್, ರಾಕೆಟ್ ಇಷ್ಟಕ್ಕೆ ಸೀಮಿತ ಆಗಿದ್ರು. ಟ್ಯಾಂಕ್ಗಳನ್ನು ತೆಗೆದುಕೊಂಡು ಹೋರಾಟ ಮಾಡುವಂತಹ ಭಯೋತ್ಪಾದಕ ಸಂಘಟನೆ ಜಗತ್ತಿನ ಮೊದಲ ಉಗ್ರಗಾಮಿ ಸಂಘಟನೆ ಅದು ಐಸಿಸ್. ಅದರ ಪರವಾಗಿ ಇಡೀ ಅಂತರ್ಜಾಲದಲ್ಲಿ ಅದರ ನೆಟ್ವರ್ಕ್ ಅನ್ನು ಬೆಳೆಸಿಕೊಂಡು ಅದಕ್ಕೆ ಬೆಂಬಲಿಗರನ್ನು ನಿರ್ಮಾಣ ಮಾಡಿಕೊಂಡು ನೂರಾರಲ್ಲ ಸಾವಿರಾರು ಮಂದಿಯನ್ನು ಅದರ ಫಾಲೋವರ್ಸ್ ಅನ್ನಾಗಿ ಮಾಡಿಕೊಂಡು ಅದಕ್ಕೆ ಯುವಕರನ್ನು ಜೋಡಿಸ್ತಾ ಇದ್ದಂತ ಮೆಹದಿ, ಅವನು ಕೂಡ ಸಿಕ್ಕಿದ್ದು ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ. ಕಳೆದ 1-2 ವರ್ಷಗಳಿಂದ ನಿರಂತರವಾಗಿ ಆ ಚಟುವಟಿಕೆ ನಡೆಸ್ತಾ ಇದ್ದ. ಅದು ಕೂಡ ಗೊತ್ತಾಗಿರೋದು ಇಂಗ್ಲೆಂಡಿನ ಒಂದು ಪತ್ರಿಕೆ ಅವನ ಬಗ್ಗೆ ವರದಿ ಮಾಡಿದ್ದು. ಇಂಗ್ಲೆಂಡಿಂದ ಅಲ್ಲಿಂದ ಗುಪ್ತಚರ ಮಾಹಿತಿಗಳು ಬಂತು. ಆಮೇಲೆ ಅವನ ಬಗ್ಗೆ ಇಲ್ಲಿನ ಪೊಲೀಸ್